ನಮಸ್ಕಾರ. ನಾನು ಶಿವಕುಮಾರ್. ಸೊ ಎಕ್ಸರ್ಸೈಸ್ 3.2 ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಥರ್ಡ್ ಮೇನ್ ಕ್ವೆಶನ್, ಸಿಕ್ಸ್ತ್ ಸಬ್ ಕ್ವೆಶನ್. ಕ್ವೆಶನ್ ನೋಡಿ, 5 ವರ್ಷಗಳ ಬಳಿಕ ಅಂದರೆ 5 ವರ್ಷ ಆದಮೇಲೆ ಜೇಕಬ್, ಒಂದು ಪರ್ಸನ್ ಇದ್ದಾರೆ ಜೇಕಬ್, ಅವರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟವಾಗುತ್ತದೆ. 5 ವರ್ಷಗಳ ಹಿಂದೆ ಅಂದರೆ 5 ವರ್ಷ ಮುಂಚೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು? ಕ್ವಶನ್ ಹೇಳುತ್ತೆ, 5 years hence the age of Jacob will be 3 times that of his son. Okay, 5 years ago Jacob's age was 7 times that of his son. What are their present ages? Okay, let age of Jacob be x. Okay, let age of Jacob's son be y. ಸೊ ಇಬ್ಬರದು ಪ್ರೆಸೆಂಟ್ ಏಜ್ ಬರ್ಕೊಂಡಿದ್ವಿ, ಎಕ್ಸ್ ಅಂಡ್ ವೈ. ಲೆಟ್ ಜೇಕಬ್ಸ್ ಏಜ್ ಬಿ ಎಕ್ಸ್, ಲೆಟ್ ಏಜ್ ಆಫ್ ಜೇಕಬ್ಸ್ ಸನ್ ಬಿ ವೈ. ಓಕೆ, ಸೊ ನಮ್ಗೆ ಇದು ಸಿಕ್ಸ್. ಸೊ ಕ್ವಶನ್ ಏನು ಹೇಳುತ್ತೆ, 5 years ಹೆನ್ಸ್ ಅಂದರೆ ಆಫ್ಟರ್ 5 years, 5 ವರ್ಷ ಆದಮೇಲೆ, ಇಲ್ಲಿ 5 ವರ್ಷ ಬಳಿಕ. ಓಕೆ, ಸೊ 5 ವರ್ಷ ಅಂದರೆ ಇಬ್ರಿಗೂ 5 ವರ್ಷ ಜೋಡಿಸ್ಬೇಕಾ? ಓಕೆ, 5 years ಹೆನ್ಸ್. ಸೊ ಜೇಕಬ್ದು ಏಜ್ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ 5. ಇದು ಜೇಕಬ್ ಅವ್ರದ್ದು ಜೇಕಬ್ಸ್ ಏಜ್ ಆಫ್ಟರ್ 5 years. ಸೊ ಜೇಕಬ್ಸ್ ಸನ್ ಈಕ್ವಲ್ ಟು ವೈ ಪ್ಲಸ್ 5. ಬಟ್ ನಮ್ಮ ಕಡೆ ಒಂದು ಕಂಡೀಷನ್ ಇದೆ, ವಿಲ್ ಬಿ 3 times that of his son. ಕಂಡೀಷನ್ ನೋಡೋಣ. ಸೊ 5 years hence ಎಕ್ಸ್ ಪ್ಲಸ್ 5 ಈಕ್ವಲ್ ಟು ಎಷ್ಟಿದೆ? ಜೇಕಬ್ಸ್ ಏಜ್ ವಿಲ್ ಬಿ 3 times ದಟ್ ಆಫ್ ಹಿಸ್ ಸನ್. 3 times ಅಂದರೆ ಅವ್ರ ಸನ್ನಿಂದ ಎಷ್ಟೇ ಏಜ್ ಇರಲಿ ಅದರದ್ದು 3ರಷ್ಟು ಏಜ್ ಇದೆ 5 ವರ್ಷ ಆದಮೇಲೆ. ಸೊ ಇದನ್ನು ರಿಫಾರ್ಮ್ ಮಾಡ್ಕೋಬೇಕಾದ್ರೆ ಎಕ್ಸ್ ಪ್ಲಸ್ 5 ಈಕ್ವಲ್ ಟು ಇದು 3 into y, 3y ಪ್ಲಸ್ 50. ಸೊ ಎಕ್ಸ್ ಈ ಪ್ಲಸ್ 3y ಈ ಕಡೆ ಬಂದಾಗ ಮೈನಸ್ 3y. ಓಕೆ, ಇದು ಈಕ್ವಲ್ ಟು ಈ ಕಡೆ, ಈ ಪ್ಲಸ್ 5 ಈ ಕಡೆ ಕಳಿಸ್ತಾ ಇದ್ದೀವಿ, ಈಕ್ವಲ್ ಟು 15 minus 5. ಕ್ಲಿಯರ್? ಸೊ ಎಕ್ಸ್ ಮೈನಸ್ 3y ಈಕ್ವಲ್ ಟು 10. ಇದು ನಮ್ಮ ಫಸ್ಟ್ ಈಕ್ವೇಶನ್. ಸೊ 5 years ಲೇಟರ್, 5 years ago 5 years ago ಅಂದರೆ ಇಬ್ಬರದು ಏಜ್ರಿಂದ ಜೇಕಬ್ಸ್ ಏಜ್ ಈಕ್ವಲ್ ಟು ಎಕ್ಸ್ ಮೈನಸ್ 5. ಇವ್ರದ್ದು 5 ವರ್ಷ ತೆಗಿಬೇಕು, ಅವ್ರ ಸನ್ನಿಂದೂ 5 ವರ್ಷ ತೆಗಿಬೇಕು. ಜೇಕಬ್ಸ್ ಸನ್ಸ್ ಏಜ್ ಈಕ್ವಲ್ ಟು ವೈ ಮೈನಸ್ 5. ಕಂಡೀಷನ್ ಏನಿದೆ? ಜೇಕಬ್ಸ್ ಏಜ್ ವಾಸ್ 7 times ದಟ್ ಆಫ್ ಹಿಸ್ ಸನ್. 7 times ಎಕ್ಸ್ ಮೈನಸ್ 5 ಈಕ್ವಲ್ ಟು 7 into y minus 5. x minus 5 equal to 7y minus 7 5 is 35. So ಈ 7 ಈ ಕಡೆ ಬರುತ್ತೆ, x minus 7y equal to minus 5 ಈ ಕಡೆ ಹೋದಾಗ minus 35 minus 5. So x minus 7y equal to minus 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 ಆಗುತ್ತೆ minus 40. ಈ minus 5 ಈ ಕಡೆ ಹೋದಾಗ plus 5 ಆಗುತ್ತೆ. ಸೊ ಈ -5 ಈ ಕಡೆ ಬಂದಾಗ +5 ಆಗುತ್ತೆ.
-35 + 5 is -30. ಸೊ 2 ಈಕ್ವೇಷನ್ ಆಯಿತು ನಮ್ಮ ಹತ್ರ. ಸೊ x -3y = 10, x -7y = -30. ಸೊ ಇದು ಫಸ್ಟ್ ಈಕ್ವೇಷನ್, ಇದು ಸೆಕೆಂಡ್ ಈಕ್ವೇಷನ್. ಸೊ ಸಿಂಪ್ಲಿಫೈ ಈಕ್ವೇಷನ್. ಸೊ x -3y = 10. ಸೊ x ಈ -3y ಈ ಕಡೆ ಹೋದಾಗ = 10 + 3y. ಇಲ್ಲಿ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ x ಇನ್ ಈಕ್ವೇಷನ್. Clear? x -7y = -30. ಸೊ x ವ್ಯಾಲ್ಯೂ ಇಲ್ಲಿಂದ ತಗೋತಾ ಇದೀವಿ. 10 + 3y - 7y = -30. Clear? So 10 + 3 - 7, greater number symbol -4y = -30. ಈ +10 ಈ ಕಡೆ ಹೋದಾಗ -10 ಆಗುತ್ತೆ. ಸೊ -4y = -30 - 10. So -4y = -40. ಸೊ y = ಈ -4ನ ಒಟ್ಟಿಗೆ ಈ ಕಡೆ ತೊಗೊಂಬರ್ತಾ ಇದ್ದೀವಿ, ಡಿವೈಡೆಡ್ ಬೈ -4. ಸೊ ಮೈನಸ್ ಕ್ಯಾನ್ಸಲ್ ಆಯಿತು. 4 1s 4 10s. ಸೊ y ವ್ಯಾಲ್ಯೂ ಇಸ್ 10. ಸೊ ಜೇಕಬ್ ಅವ್ರ ಮಗನ ಹೆಸರು ಜೇಕಬ್ಸ್ ಸನ್ಸ್ ಏಜ್ ಇಸ್ 10. ಸನ್ಸ್ ಇದು 10. ಸೊ ವ್ಯಾಲ್ಯೂ x -7y = -30. ಸೊ y ವ್ಯಾಲ್ಯೂ 10, x -7 × 10 = -30. ಸೊ x -70 = -30. ಸೊ ಈ -70 ಈ ಕಡೆ ಹೋದಾಗ ಪ್ಲಸ್ ಎಲ್ಲಿ ಬರುತ್ತೆ, x = -30 + 70. ಸೊ 70 - 30 is 40. ಗ್ರೇಟರ್ ನಂಬರ್ ಸಿಂಬಲ್ ಪ್ಲಸ್ದೇ ಇರುತ್ತೆ. ನಮ್ಮ ಆನ್ಸರ್ ಜೇಕಬ್ಸ್ present age is 40. Jacob's son's present age equal to 10. Clear? ಎಕ್ಸಸೈಸ್ 3.2 ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇದರಲ್ಲಿ ಎಕ್ಸಸೈಸ್ 3.3 ತೊಗೊಂಡು ಬರೋಣ. ಎಕ್ಸಸೈಸ್ 3. ಇದು ಎಲಿಮಿನೇಷನ್ ಮೆಥಡ್, ಸಿಂಪಲ್ ಇದೆ. ಓಕೆ, ಥ್ಯಾಂಕ್ ಯು.